ಆಮೇಲೆ ನೋಡಿ, ಇದು ಇಲ್ಲಿ ಗಾಯತ್ರಿ ಜಪಕ್ಕೆ ಅರ್ಥ ಆಯ್ತು. ನಾವು ಮೊದಲ ಅರ್ಥ ಹೇಳಿದ್ದೇನು, ಸೂರ್ಯದತ್ತ ಮನೆಗೆ ಧ್ಯಾತ್ವ ಗಾಯತ್ರಿ ಅಂಜಲಿ. ಗಾಯತ್ರಿ ಅರ್ಘ್ಯ ಕೊಡುವಾಗಲೂ ಸೂರ್ಯನನ್ನು ಧ್ಯಾನ ಮಾಡು. ಅದನ್ನು ಮುಂದುವರಿಸುವ ಮಂತ್ರದ ಪರಿವೃತ್ಯಾಥ ಅರ್ಘ್ಯ ಕೊಟ್ಟಾಯಿತು. ಅರ್ಘ್ಯ ಕೊಟ್ಟಾದ್ಮೇಲೆ ಓಂ ಆಬೋಜ್ಯೋತಿರ ಸೌಹೃದಂ ಬ್ರಹ್ಮ ಭೂಭುವ ಸುವರೋಂ ಅನ್ನುವ ಮಂತ್ರದಿಂದ ಆಮೇಲೆ ಪ್ರದಕ್ಷಿಣಾಕಾರವಾಗಿ ನೀರನ್ನು ಪರಿವರ್ತನೆ ಮಾಡುವುದು ಅರ್ಘ್ಯ ಕೊಟ್ಟ ಮೇಲೆ. ಇದು ಮಂತ್ರದ ಪರಿವೃತ್ಯ. ಗಾಯತ್ರಿ ಜಪ ಮಾಡಬೇಕು ಅಂತ ಹೇಳಿದ ಮೇಲೆ ಬಂದಿರತಕ್ಕಂಥದ್ದು ಮಂತ್ರದ ಪರಿವರ್ತನೆ ಅಂದರೆ ಇದು ಪ್ರಸ್ಥಾನ. 4 ದಿಕ್ಕುಗಳಿಗೂ ಸುತ್ತು ಬಂದು 4 ದಿಕ್ಕುಗಳಿಂದ ದೇವತೆಗಳನ್ನು ಮಂತ್ರದಿಂದ, ಅದು ಹಾಗೆ ಬೇರೆ ಬೇರೆ ಶಾಖೆಗೆ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಮಂತ್ರಗಳಿವೆ. ದಿಗುಪಸ್ಥಾನಕ್ಕೆ ನಾವು ಈಗ ನಮ್ಮ ಕಡೆ 4 ದಿಕ್ಕಿನಲ್ಲಿ ಇಂದ್ರಶ್ರೇಷ್ಠ ಋತುಗುಣ ಯಮಾಯ ಧರ್ಮರಾಜಾಯ ಮೃತೇಜಾಂತ ಗಾಯಕ ಇವಮ್ಮೇ ವರ್ಣ ಶ್ರೀದೇಶವಂ, ಆಮೇಲೆ ರವಿಸತ್ಯಂಬರಂ ಬ್ರಹ್ಮ ಪುರುಷಂ ಕೃಷಮಿಂಗಲಂ ಊರ್ಧವೇದಂ ವಿರೂಪಾಕ್ಷಂ ವಿಷ್ಣು. ಈ ಮಂತ್ರಗಳಿಗೆ ನಾವು 4 ದಿಕ್ಕುಗಳಲ್ಲಿ ಪರಿವರ್ತನೆ ಮಾಡ್ತೇವೆ. ಇಲ್ಲಿ ನಮಃ ಪ್ರಾಚ್ಯೈ ದಿಶೆ ನಮಃ ದಕ್ಷಿಣಾಯ ದಿಶೆ ನಮಃ ಪ್ರತೀಚ್ಯೈ ದಿಶೆ ನಮಃ ಉತ್ತರಾಯ ದಿಶೆ, ಹೀಗೆ ಇಲ್ಲಿ ಹೇಳ್ತಾರೆ. ಅದು ಅದಕ್ಕೆ ಹೇಳಿದ್ರೆ ಅವರು ಮಂತ್ರತಃ ಪರಿವರ್ತ್ಯ ಅಂತ. ಯಾವ ಮಂತ್ರವೂ ನಿಷಿದ್ಧ ಅಲ್ಲ. ಒಂದೊಂದು ಕಡೆ ಒಂದೊಂದು ಮಂತ್ರವನ್ನು ಹಿಂದಿನ ಶಾಸ್ತ್ರಕಾರರು ಆಚರಣೆ ತಂದಿದ್ದಾರೆ. ಈ ಎಲ್ಲ ಮಂತ್ರದಲ್ಲೂ ಮುಖ್ಯ ಅನುಸಂಧಾನ ಮುಖ್ಯ. ಅದರಿಂದ ಮಂತ್ರತಃ ಪರಿವೃತ್ಯ. ಗಾಯತ್ರಿ ಜಪ ಮಾಡಿ ದಿಗುಪಸ್ಥಾನ ಮಾಡಿ. ಈಗ ನಾವಿನ್ನೂ ಗಾಯತ್ರಿ ಅರ್ಥದಲ್ಲೇ ಇದ್ದೇವೆ. ಶ್ಲೋಕದಲ್ಲಿ ಒಂದು ಅರ್ಥ ಇದೆ, ಇನ್ನೊಂದು ಅರ್ಥದಲ್ಲಿ ದಿಗುಪಸ್ಥಾನದಲ್ಲಿ ಒಂದು ಅರ್ಥ. ಹೆಂಗೆ ಹೇಳ್ತಾರೆ ನೋಡಿ, 2 ಅರ್ಥವನ್ನು ಮಿಕ್ಸ್ ಮಾಡಿ ಆಚಾರ ಹೆಂಗೆ ಬೇಕಾದ್ರೆ ಹಾಗೆ ಅರ್ಥಪರವಾಗಿ. ಮಂತ್ರತಃ ಪರಿವೃತ್ಯಾಥ ಸಮಾಚಮ್ಯ, ಆಮೇಲೆ ಆಚಮನೆ ಮಾಡಿ ಕೃಷ್ಣಾರ್ಪಣ ಬಿಟ್ಟು ದಿಗುಪಸ್ಥಾನ ಅಂದ್ರೆ ಪ್ರಾತಃ ಸಂಧ್ಯಾ ಕೃಷ್ಣಾರ್ಪಣ ಆಚಮನೆ ಮಾಡಿ ಏನು ಸುರಾಧಿಕಾರ ತರ್ಪಯಿತ್ವ ದೇವರ್ಷಿ ಪಿತೃತರ್ಪಣ ಇಮಾಮ ಆಯ್ತಲ್ಲಿ. ಸುರಾಧಿಕಾರ ಸುರರು ದೇವತೆಗಳು, ಆದಿ ಋಷಿಗಳು, ದೇವರ್ಷಿ ಪಿತೃತರ್ಪಣ ರೂಪವಾಗಿರತಕ್ಕಂತಹ ಬ್ರಹ್ಮಯಜ್ಞವನ್ನು ಮಾಡಿ ಸಂಧ್ಯೆ ಪ್ರಾತಃ ಸಂಧ್ಯಾ ಅಂದರೆ ಬ್ರಹ್ಮಯಜ್ಞ ಮಾಡಿ ಆದ ಮೇಲೆ ಇದು ಒಂದರ್ಥ. ಇಡೀ ಸಂಧ್ಯಾವಂದನೆ ಬಂತಿದ್ದಲ್ಲಿ. ಇನ್ನೊಂದು ರೀತಿಯಲ್ಲಿ ನೋಡಿದ್ರೆ ನಾವಿನ್ನು ಸೂರ್ಯಾರ್ಘ್ಯದಲ್ಲೇ ಇದ್ದೇವೆ. ಮಂತ್ರದ ಪರಿವೃತ್ತಿ ಆದರೆ ಓಮಾ ಭವಜ್ಯೋತಿರ ಸೋಮ ಗುರುಭುವ ಸೂರೋಂ ಅಂತ ನೀರಿನಿಂದ ಒಂದು ಪ್ರದಕ್ಷಿಣಾಕಾರವಾಗಿ ತಂದು ಆಮೇಲೆ ಅಥ ಸಮಾಚಮ್ಯ ಆಚಮನೆ ಮಾಡಿ ಸುರಾದಿಯಿಂದ ದೇವತೆಗಳಿಗೆ ಆದಿಯಾಗಿರ್ತಕ್ಕಂಥ ಭಗವಂತರು ಕೇಶವಾದಿ ಮೂರ್ತಿಗಳನ್ನು ತರ್ಪಣ ಮಾಡಿ ಅಲ್ಲಿಯೇ ಒಂದು ಪ್ರಾರಂಭದಲ್ಲೇ ಇದ್ದೇವೆ ನಾವು. ಹೆಂಗೆ ಬೇಕಾದ್ರೆ ಹಾಗೆ ಅರ್ಥವನ್ನು ಬರುತ್ತೆ. ಸುರಾದಿಕಾರನ ತರ್ಪಯಿತ್ವ, ಎಲ್ಲ ಸುರರಿಗೂ ಆದಿಯಾಗಿರ್ತಕ್ಕಂಥ ನಾರಾಯಣನನ್ನ ಅದು ಬಹುಜನ ಕೊಟ್ಟರು ದ್ವಾದಶ ರೂಪಿ. ಕೃಷ್ಣ ಪಕ್ಷದಲ್ಲಿ ಸಂಕರ್ಷಣಾದಿ, ಶುಕ್ಲ ಪಕ್ಷದ ಕೇಶವಾದಿ ರೂಪದಿಂದ ತರ್ಪಯಿತ್ವ. ಆಮೇಲೆ ಸುರಾಧಿಕಾರನ ಕೇಶವಾಧಿಕಾರನ ಅಂತ ಹೇಳ್ಬೋದಿತ್ತಲ್ವ. ಸುರಾಧಿಕಾರನ ಇನ್ನೊಂದು ಕಾರಣ, ಕೇಶವಾದಿಗಳ ತರ್ಪಣ ಆದಮೇಲೆ ಒಂದು ಸಂಪ್ರದಾಯ ಇದೆ. ಏನು ಅಂದ್ರೆ ಅದು ದಿಗುದೇವತೆಗಳನ್ನು ತರ್ಪಣ. ಇಂದ್ರಾಯ ಇಂದ್ರಂ ದರ್ಪಯಾಮಿ, ಅಗ್ನಿಂ ದರ್ಪಯಾಮಿ, ಯಮಂ ದರ್ಪಯಾಮಿ, ನಿವೃತ್ತಿಂ ದರ್ಪಯಾಮಿ, ವರ್ಣಂ ದರ್ಪಯಾಮಿ, ವಾಯುಂ ದರ್ಪಯಾಮಿ, ಕುಬೇರಂ ದರ್ಪಯಾಮಿ, ಈಶಾನಂ ದರ್ಪಯಾಮಿ, ಸೋಮಂ ದರ್ಪಯಾಮಿ. ಆಮೇಲೆ ಆದಿತ್ಯಂ ದರ್ಪಯಾಮಿ, ಸೋಮಂ ದರ್ಪಯಾಮಿ, ಮಂಗಳಂ ದರ್ಪಯಾಮಿ, ಬುಧಂ ದರ್ಪಯಾಮಿ. ಸತ್ಯೋಗ ಗ್ರಹಗಳು. ಸುರಾಧಿಕಾರನ ಅಂದ್ರೆ ಸುರಾದಿಕಾರನ ಅನ್ನೋದು ಈ ಸುರಾದಿಗಳನ್ನು ತರ್ಪಣ ಮಾಡಿ ಬರೀ ಕೇಶವಾದಿಗಳನ್ನಷ್ಟೇ ಅಲ್ಲ, ಇಂದ್ರಾದಿಗಳಿಗೂ ತರ್ಪಣ ಕೊಟ್ಟು ಆಮೇಲೆ ಆದಿಶಕ್ತಿಯಿಂದ ಸೂರ್ಯಾದಿ ಗ್ರಹಗಳಿಗೂ ತರ್ಪಣ ಕೊಟ್ಟು ಎಷ್ಟು ವಿಧದಿಂದ ಅರ್ಥ ಮಾಡಲಿಕ್ಕೆ ಬರುತ್ತೆ ಆಚಾರ ವಾಕ್ಯ ಅನ್ನೋದನ್ನು ಗಮನಿಸಿ. ಮೊದಲು ತರ್ಪಯಿತ್ವ ಸುರಾಧಿಕಾರ ಅನ್ನೋದಕ್ಕೆ ಬ್ರಹ್ಮಯಜ್ಞ ಪರವಾಗಿ ಅಂದ್ರೆ ಅಷ್ಟೂ ವಿಧ ಒಂದು ಶ್ಲೋಕದ ಹೇಳಿಬಿಡ್ತಾರೆ. ಬ್ರಹ್ಮಯಜ್ಞ ಮಾಡಿ ಎನ್ನುವ ಅರ್ಥವೂ ಬಂತು. ಸುರಾಧಿಕಾರ ಅಂದ್ರೆ ದೇವತೆಗಳು, ಋಷಿಗಳು, ಪಿತೃಗಳು, ಆದಿಶಬ್ದದಿಂದ ಋಷಿಗಳು, ಪಿತೃಗಳು. ಮತ್ತೊಂದು ಅರ್ಥ ಕೇಶವಾದಿ ಸುರಾಧಿಕಾರ, ಸುರರಿಗೆ ಆದಿ, ಎಲ್ಲ ದೇವತೆಗಳು ಆದಿಪುರುಷನಾಗಿರತಕ್ಕಂಥ ಭಗವಂತನ ರೂಪಗಳನ್ನು ತರ್ಪಣ, ಕೇಶವಾದಿ ತರ್ಪಣ. ಆಮೇಲೆ ಆ ಕೇಶವಾದಿ ತರ್ಪಣ ಆದಮೇಲೆ ಇಂದ್ರಾದಿ ದೇವತೆಗಳು, ಸುರ, ಆದಿಶಬ್ದದಿಂದ ಆದಿತ್ಯಾದಿ ಗ್ರಹಗಳು. ಇದು ದ್ವಾದಶ ರೂಪಿಯಾದ ಭಗವಂತನಿಗೆ ತರ್ಪಣ ಮಾಡಿದ ಮೇಲೆ ಅಷ್ಟದಿಕ್ಪಾಲಕರಿಗೂ ನವಗ್ರಹಗಳಿಗೂ ತರ್ಪಣ ಮಾಡತಕ್ಕಂಥ ಒಂದು ಸಂಪ್ರದಾಯ ಕೆಲವು ಕಡೆ ಇದೆ. ನಮ್ಮಲ್ಲಿ ಇಲ್ಲ, ತೌಳ ದೇಶದಲ್ಲಿ ಇಲ್ಲ, ಅದು ಅಕ್ರಮ ಉಂಟು. ಆಗ ಸುರಾಧಿಕಾರ ಅನ್ನೋದನ್ನು ಅದನ್ನು ಆಚಾರದಿಂದ ಗ್ರಹಣ ಮಾಡಿ ತರ್ಪಣ ಮಾಡಬಹುದು. ತರ್ಪಣ ಮಾಡುವಂತಹದ್ದು ದೇವತೆಗಳಿಗೆ, ಗ್ರಹಗಳಿಗೆ ಹೀಗೆ ಒಂದು ದೃಷ್ಟಿಯಿಂದ ತರ್ಪಯಿತ್ವ ಸುರಾಧಿಕಾರ ಅನ್ನೋದಕ್ಕೆ ಪ್ರಾತಃ ಸಂಧ್ಯಾ ವಂದನೆ ಮತ್ತು ಬ್ರಹ್ಮಯಜ್ಞ ಎಲ್ಲ ಮುಗಿದೋಯ್ತು. ಇನ್ನೊಂದು ರೀತಿಯಿಂದ ಇನ್ನೂ ಆಚಮನೆ ಆಯಿತು, ಪ್ರೋಕ್ಷಣ ಆಯಿತು, ಪುನರಾಚಮನೆ ಆಯಿತು, ಪ್ರೋಕ್ಷಣ ಆಯಿತು. ಪ್ರೋಕ್ಷಣ ಆದ್ಮೇಲೆ ಗಾಯತ್ರಿ ಅರ್ಘ್ಯ ಆಯಿತು, ಗಾಯತ್ರಿ ಅರ್ಘ್ಯ ಆದ್ಮೇಲೆ ಓಂ ಆಪೋ ಜ್ಯೋತಿ ರಸೋಮೃತಂ ಬ್ರಹ್ಮ ಪರಿವರ್ತನೆ ಆಯಿತು. ಪರಿವರ್ತನೆ ಆದ್ಮೇಲೆ ಕೇಶವಾದಿ ತರ್ಪಣ ಆಯಿತು. ಅಷ್ಟೇ, ಇನ್ನೂ ಸಂಧ್ಯಾ ವಂದನೆ ಪ್ರಾರಂಭ ಆಗಬೇಕಷ್ಟೇ. ಅರ್ಘ್ಯ ಅಷ್ಟೇ ಆಯಿತು. ಅದಾದ ಮೇಲೆ ಮಂತ್ರದ ಆದ್ಮೇಲೆ ಏನು ಮಾಡಬೇಕು? ತರ್ಪಯಿತ್ವ ಸುರಾಧಿಕಾರ ತರ್ಪಯಿತ್ವ ನಿಪೀಡ್ಯಾಥವಾಸೋ ವಿಸ್ತೀರ್ಯ ಚಾಂಜಸ. ಆಮೇಲೆ ಬಟ್ಟೆಯನ್ನ ಹಿಂಡಿ ಆರಿಸುವುದು. ಅಲ್ಲಿಂದ
ಒಂದು ಕೇಶವಾದಿ ತರ್ಪಣ ಆಗುವ ತನಕ, ಅಥವಾ ಪ್ರಾತಃ ಸಂಧ್ಯಾವನೆ ಮುಗಿದ ಮೇಲೆ, ಎರಡು ಪಕ್ಷವೂ ಉಂಟು. ಅದಕ್ಕೆ ಆಚಾರ್ಯ ಎರಡನೇ ಕೆಲಸ ಮಾಡ್ಬೋದು ಈ ಶ್ಲೋಕಕ್ಕೆ. ಅದಕ್ಕೆ ಹೇಳಿದ್ದಾನೆ ಎರಡು ಕೇಶವಾದಿ ತರ್ಪಣ, ಕನಿಷ್ಠ ಕೇಶವಾದಿ ತರ್ಪಣ ಆಗುವ ತನಕ ಬಟ್ಟೆಯನ್ನು ಹಿಂದೆ ಆರಿಸಬಾರದು. ಅದ್ಯಾಕೆ ಅಷ್ಟು ಚೆಲ್ಲಿ ಇರಬೇಕು ಅಂತ ನಾನು ಹೇಳ್ತೇನೆ, ಕಾರಣ ಹೇಳ್ತೇನೆ. ಮತ್ತೊಂದು ಅರ್ಥ, ದೇವರ್ಷಿ ಪಿತೃತರ್ಪಣ ಆದ ಮೇಲೆ ಬಟ್ಟೆಯನ್ನು ಹಿಂಡಿ, ಇದು ಎಷ್ಟು ಔಚಿತ್ಯಪೂರ್ಣ ನೋಡಿ. ಆ ಬಟ್ಟೆಯನ್ನು ಹಿಂದೆ ಉಂಟಲ್ಲ, ಆ ಬಟ್ಟೆ ಹಿಂದುವಾಗ ಕೂಡ ಆ ವ್ಯರ್ಥವಾದ ಕೆಲಸ ಮಾಡುವುದಿಲ್ಲ ಅವರು. ಬಟ್ಟೆಯನ್ನು ಹಿಂದಿದ ಆ ವಸ್ತ್ರ ನಿಷ್ಪೀಡನ ಉಂಟಲ್ಲ, ಅದು ಅನಾಥರಾಗಿರ್ತಕ್ಕಂಥ ಯಾವುದೋ ಒಂದು ಜನ್ಮಾಂತರದ ಋಣಾನುಬಂಧ ಇರುವ ಅನಾಥರಾಗಿರ್ತಕ್ಕಂಥ ಮೃತ ಜೀವಗಳಿಗೆ, ಮತ್ತು ಯಾವುದೋ ಋಣಾನುಬಂಧದಿಂದ ನಮ್ಮ ಜೊತೆಯಲ್ಲಿ ಈಗ ತರು ವೃಕ್ಷಾದಿ ಜನ್ಮಗಳನ್ನು ಹೊಂದಿರತಕ್ಕಂಥ ಜೀವಗಳು, ಮರ ಮತ್ತು ಪ್ರಾಣಿ, ಹಣ್ಣು, ಹುಳ, ಅವುಗಳಿಗೂ ಕೂಡ ಒಳ್ಳೆಯದನ್ನು ಮಾಡುವಂತ ಪ್ರಾರ್ಥನೆ ಮಾಡಿ ವಸ್ತ್ರ ನಿಷ್ಪೀಡನ ಅಂತ ಬಿಡಬೇಕು. ಆ ವಸ್ತು ನಿಷ್ಪೀಡನ ಬಿಡುವ ಮುಂಚೆ ದೇವತೆಗಳಿಗೂ ಋಷಿಗಳಿಗೂ ತರ್ಪಣ ಆಗಿರಬೇಕು. ಆದ್ಮೇಲೆ ಆ ಅನಾಥ ಪ್ರಯತ್ನಗಳಿಗೆ ತರ್ಪಣ. ಅದಕ್ಕೋಸ್ಕರ ಸುರಾಧಿಕ ಅಂತರ್ಪಯಿತ್ವ ವಾಸುವ ನಿಷ್ಪೀಡ್ಯ ಅದನ್ನು ಕೊನೆಗಿತ್ತು. ಮೊದಲು ಅನಾಥ ಪ್ರಯತ್ನಗಳಿಗೆ ತರ್ಪಣ ಕೊಟ್ಟು ಆಮೇಲೆ ದೇವರಿಗೆ ತರ್ಪಣ ಬರುವುದಲ್ಲ. ಆದ್ದರಿಂದ ಎಲ್ಲ ತರ್ಪಣ ಮುಗಿದ ಮೇಲೆ, ಅದೇ ಬ್ರಹ್ಮಯಜ್ಞವು ಮುಗಿದ ಮೇಲೆ ಅನ್ನೋದು ಒಂದು ಪಕ್ಷ. ಇರದಿದ್ರು ಕೇಶವಾದಿ ತರ್ಪಣ, ಇಂದ್ರಾದಿ ತರ್ಪಣ, ನವಗ್ರಹದ ತರ್ಪಣ ಆದಮೇಲೆ ಅದನ್ನ ಆಸೋ. ಆವಾಗ ವಾಸೋ ನಿಷ್ಪೀಡ್ಯ, ಅದನ್ನ ಹಿಂಡಿ ನಿಪೀಡ್ಯ ಅಂದರು. ಹಿಂಡಿ ಅಂತ ಹೇಳಬೇಕನ್ನ ಆರಿಸಬೇಕಾದ್ರೆ ನೀರಿದ್ದಾಗ ಆರಿಸ್ತಾರೆ ಯಾರಾದ್ರೂ. ಅದನ್ನ ನಿಪೀಡ್ಯ ಅಂದ್ರೆ ಬಟ್ಟೆಯನ್ನು ಹಿಂಡಿ ಅದರ ನೀರನ್ನು ನೆಲಕ್ಕೆ ಬಿಟ್ಟು ಅಂತಾರೆ. ಅದು ಅನಾಥರಾಗಿರ್ತಕ್ಕಂಥ ನಮಗೆ ಋಣಾನುಬಂಧದಿಂದ ಸಂಬಂಧಿಗಳಾದ ಜನ್ಮಾಂತರ ಸಂಬಂಧಿಗಳಿಗೆ ನಾವು ಕೊಡ್ತಕ್ಕಂಥ ಜಲಾಂಜಲಿ. ಅದನ್ನ ತತ್ವ ಏನು ಮಾಡಬೇಕು? ವಾಸಃ ವಿಸ್ತೀರೇತ ಅಂಜಸ. ಆಮೇಲೆ ಅದನ್ನ ಒಣಗಲಿಕ್ಕೆ ಬೇಕಾಗಿ ಒಣ ಹಾಕಿ ಬಿಡಿಸಿ ಒಣ ಹಾಕಿ, ಇದನ್ನ ಅಂಜಸ ಅಂತ ಒಂದು ಶಬ್ದ ಕೊಟ್ಟಿದ್ದಾರೆ. ಚೆನ್ನಾಗಿ ಹಿಂಡುವುದು, ಚೆನ್ನಾಗಿ ಹಿಂಡುವುದು ಅಂದ್ರೆ ಶಾಸ್ತ್ರೀಯವಾಗಿ ಹಿಂಡುವುದು ಇದೆ. ಅದನ್ನು ಜಲಾಂಜಲಿ. ಎಲ್ಲ ಮೃತ ಜೀವಗಳು ಯಾವ ರೀತಿಯಿಂದ ಋಣಾನುಬಂಧದಿಂದ ನಮಗೆ ಸಂಬಂಧಪಟ್ಟು ಯಾರು ಪಿಂಡ ಪ್ರದಾನ ಮಾಡುವ ಗತಿಗೋತ್ರ ಇಲ್ಲದೆ ಇರತಕ್ಕಂಥ ಅನಾಥ ಮೃತ ಜೀವಗಳಿದ್ದಾವೆ, ಮತ್ತು ಇನ್ನೇನೋ ತರುವೃಕ್ಷಾದಿ ಜನ್ಮಗಳನ್ನು ಹೊಂದಿರತಕ್ಕಂತಹ ಜೀವಗಳಿದ್ದಾವೆ. ಅವರು ಯಾಕೆ ಕರ್ಕೊಂಡ್ಬರ್ತಾರೆ ತರುವೃಕ್ಷದಲ್ಲಿ? ಅದಕ್ಕೆಲ್ಲಕ್ಕೂ ಒಳ್ಳೆಯದಾಗಲಿ ಅನ್ನೋ ಅನುಸಂಧಾನದಿಂದ ಅದೇ ಅಂಜಸಾನಿಪಿಟ್ಟೆ ಚೆನ್ನಾಗಿ ಇಲ್ಲದೆ ಬಟ್ಟೆ ಹಿಂಡುವುದಕ್ಕೆ, ಚೆನ್ನಾಗಿ ಹಿಂಡುವುದಂದ್ರೆ ಅದನ್ನು ಸಾರ್ಥಕಗೊಳಿಸುವುದು, ಅದರ ನೀರು ಕೂಡ ಯಾವುದೋ ಒಂದು ಸದ್ಗತಿಗೆ ಕಾರಣವಾಗುವಂತೆ ಪ್ರಾರ್ಥಿಸಿ ಹಿಂಡುವುದು. ಇದು ಅಲ್ಲಿಗೆ ಒಂದು ಮಟ್ಟ. ಸಂಧ್ಯಾ ವಂದನೆ, ಬ್ರಹ್ಮ ಯಜ್ಞ, ಬ್ರಹ್ಮಯಜ್ಞ ಹೇಳಿದಾಗ ಸಂಧ್ಯಾ ವಂದನೆ ಆಯಿತು. ಅದನ್ನು ಮುಗಿದ ಮೇಲೆ ಬಟ್ಟೆಯನ್ನು ಆರಿಸಿದ್ದಾಯಿತು.